ನಾನೀಗ ಮೊನ್ನೆ ನಡೆದ ಬಿಜೆಪಿಯ ಪತ್ರಿಕಾಗೋಷ್ಠಿಯಲ್ಲಿ ಮಹಾವೀರ ಹೆಗ್ಗಡೆ ಅವರು ಮಾತಾಡಿದ ಬಗ್ಗೆ ಅವರಲ್ಲಿ ಒಂದು ಎರಡು ಪ್ರಶ್ನೆ ಕೇಳಲು ಇಚ್ಛಿಸ್ತೇನೆ. ಮೊದಲನಾಗಿ ಅವರು ನಮ್ಮ ನಾಯಕರಿಗೆ ನಿಮ್ಮ ಕಾಲುಗಳು ಎಲ್ಲಿತ್ತು, ಮೊದಲು ಎಲ್ಲಿತ್ತು, ಈಗ ಎಲ್ಲಿ ಉಂಟು ಅಂತ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ಮಹಾವೀರ ಹೆಗ್ಗಡೆ ಅವರೇ, ನಾನು ನಿಮಗೆ ಈ ಮೂಲಕ ಪ್ರಶ್ನೆ ಕೇಳುವುದಂದ್ರೆ, ನಿಮ್ಮ ಕಾಲಲ್ಲ, ಇದಕ್ಕಿಂತ ಮೊದಲು ನಿಮ್ಮ ದೇಹ ಎಲ್ಲಿತ್ತು ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ. ನೀವು JDS ಅಲ್ಲಿ ಪಂಚಾಯತ್ ಸದಸ್ಯರಾಗಿ APMC ಅಧ್ಯಕ್ಷರಾಗಿ BJPಗೆ ಸೇರಿಕೊಳ್ಳುತ್ತೀರಿ. BJP ಸೇರಿಕೊಳ್ಳುತ್ತಿದ್ದಂತೆ ನಿಮಗೆ ಉಳಿದೆಲ್ಲ ಕಾರ್ಯಕರ್ತರು, ತುಂಬಾ ಕೆಲಸ ಮಾಡಿರುವಂಥ ಕಾರ್ಯಕರ್ತರನ್ನು ಬಿಟ್ಟು ನಿಮಗೆ ಅಧ್ಯಕ್ಷ ಸ್ಥಾನವನ್ನು ನೀಡ್ತಾರೆ. ಅದಕ್ಕೆ ನೀವು ಯಾವ ತಂತ್ರ ಉಪಯೋಗಿಸಿದ್ದೀರಾ ಅಂತ ನೀವು ಸ್ಪಷ್ಟನೆ ನೀಡಬೇಕಾಗ್ತದೆ BJPಯ ಕಾರ್ಯಕರ್ತರಿಗೆ. ಅದನ್ನು ನೀವು ಮೊದಲು ನೀಡಿ, ನಿಮ್ಮ ಬಟ್ಟಲನ್ನು ನೀವು ಮೊದಲು ನೋಡಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ನಾಯಕರಿಗೆ, ನೀವು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಅಂತ. ಮಹಾವೀರ ಹೆಗ್ಗಡೆ ಅವರೇ, ನಿಮಗೆ ವೆರಿ ಕ್ಲಿಯರ್ ಆಗಿ ನಾನು ಹೇಳ್ತೇನೆ, ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ಇದು ಪ್ರಜಾಪ್ರಭುತ್ವ, ಇದೇನು ಹಿಟ್ಲರ್ ಆಡಳಿತ ಅಲ್ಲ ಅಥವಾ ರಾಜ ಆಡಳಿತ ಅಲ್ಲ. ನಿಮಗೆ ವೆರಿ ಕ್ಲಿಯರ್ ಆಗಿ ಹೇಳ್ತೇನೆ, ನೀವು ಈ ತರ ಮಾತಾಡೋದು ಸರಿಯಲ್ಲ. ದಯವಿಟ್ಟು ನೀವು ಏನೇ ರೀತಿ ತಪ್ಪು ಮಾಡಿದ್ದಲ್ಲಿ ನಾವು ಅದನ್ನು ಖಂಡಿತವಾಗಿಯೂ ಎತ್ತಿ ಹಿಡಿತೇವೆ. ನಮ್ಮ ಕರ್ತವ್ಯವನ್ನು ನಾವು ಯಾವತ್ತೂ ಮಾಡ್ತೇವೆ. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿಕ್ಕೆ ನೀವು ನಮಗೆ ಹೇಳುವ ಅಗತ್ಯ ಇಲ್ಲ ಅಂತ ಈ ಮೂಲಕ ನಿಮಗೆ ಸ್ಪಷ್ಟಪಡ್ತಾ ಇದ್ದೇನೆ. ಹಾಗೆ ಪರಶುರಾಮನ ಮೂರ್ತಿ ಸಂಪೂರ್ಣವಾಗಿ ನಕಲಿ ಅಂತ ಜಗಜ್ಜಾಹೀರಾಗಿ ಬಹಿರಂಗ ಆಗಿದೆ. ಒಂದು ಮೂರ್ತಿಯ 2 ಕಾಲುಗಳು ಉಮಿಕಲ್ ಬೆಟ್ಟದ ಮೇಲೆ ಇದೆ. ಅದೇ ರೀತಿ ಇನ್ನೂ 2 ಕಾಲುಗಳು ಬೆಂಗಳೂರಿಂದ ಬಂದಂತೂ ಸ್ಟೇಷನ್ ಅಲ್ಲಿದೆ. ಹಾಗಾಗಿ ಯಾರು ಅದರ ಬಗ್ಗೆ ಸ್ಪಷ್ಟನೆ ನೀಡುವ ಅವಶ್ಯಕತೆ ಇಲ್ಲ. ಅದು ನಕಲಿ ಎಂದು ಇಡೀ ಜಗತ್ತಿಗೆ ಬಹಿರಂಗ ಆಗಿದೆ. ಹಾಗಾಗಿ ನೀವು ಮೊದಲು ಅದನ್ನು ಒಪ್ಪಿಕೊಳ್ಳಿ. ಹೌದು, ನಾವು ಎಲೆಕ್ಷನ್ಗೋಸ್ಕರ ನಕಲಿ ಮೂರ್ತಿಯನ್ನು ಇಟ್ಟು ಎಲೆಕ್ಷನ್ ಅನ್ನು ಗೆದ್ದು ಬಂದ್ವಿ. ಈಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವು ತಪ್ಪು ಒಪ್ಪಿಕೊಂಡಿದ್ದೇವೆ. ಇದುವರೆಗೆ ನಾವು ಹೇಳಿ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಮ್ಮೆ ಒಪ್ಪಿಕೊಳ್ಳಿ. ಮತ್ತೆ ಮುಂದಿನದು ನಾವು ಖಂಡಿತವಾಗ್ಲೂ ಅದಕ್ಕೆ ಏನಾಗ್ಬೇಕು ಅದನ್ನೆಲ್ಲ ಮಾಡಿ ಅದನ್ನು ಸರಿಪಡಿಸಲಿಕ್ಕೆ ಒಟ್ಟಾಗಿ ಹೋಗುವ. ನೀವು ಒಪ್ಪಿಕೊಳ್ಳಬೇಕು, ಮೊದಲು ನೀವು ಒಪ್ಪಿಕೊಳ್ಳಬೇಕು. ಇಡೀ ಜಗಜ್ಜಾಹೀರಾದಂತ ಸುದ್ದಿಯನ್ನು ನೀವು ಒಪ್ಪಿಕೊಳ್ಳಿ. ನಾವು ಇದುವರೆಗೆ ಹೇಳ್ತಾ ಬಂದದ್ದು ಎಲ್ಲವೂ ಸುಳ್ಳು ಅಂತ ನೀವು ಒಪ್ಪಿಕೊಳ್ಬೇಕು. ಹಾಗೆ ಒಪ್ಪಿಕೊಂಡ ಮೇಲೆ ಎಲ್ಲರೂ ಸೇರಿ ಅದು ಹೇಗೆ ಆಗ್ತದೆ, ಎಲ್ಲರೂ ಸೇರಿ ಅದನ್ನು ಮುಂದೂಡಿಸಿಕೊಂಡು ಹೋಗುವ ಅಂತ ಹೇಳ್ತಾ ಈ 2 ಮಾತುಗಳನ್ನು ಮುಗಿಸ್ತೇನೆ.